ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 6ನೇ ಅಧ್ಯಾಯ 24ನೇ ವಚನ. ಯೆಹೋವನು ನಿನ್ನನ್ನು ಆಶೀರ್ವದಿಸಿ ಕಾಪಾಡಲಿ. ಪ್ರಿಯರೇ, ನಮ್ಮ ದೇವರು ತಮ್ಮ ದಾಸರಾದ ಮೋಶೆ ಮತ್ತು ಆರೋನರಲ್ಲಿ ಇಸ್ರಾಯೇಲರನ್ನು ಹೇಗೆಲ್ಲ ಆಶೀರ್ವದಿಸಬೇಕು ಎಂದು ಆ ವಾಕ್ಯಗಳನ್ನು ಸಹ ಬರೆದುಕೊಟ್ಟಿದ್ದಾರೆ. ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಅವರನ್ನು ನೋಡಿ ಹೀಗೆ ಹೇಳಬೇಕು: ಕರ್ತನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕಾಯಲಿ. ಕರ್ತನು ತನ್ನ ಮುಖ ಪ್ರಸನ್ನತೆಯನ್ನು ನಿನಗೆ ತೋರಿಸಿ ನಿನ್ನನ್ನು ಕರುಣಿಸಲಿ. ಕರ್ತನು ನಿನ್ನ ಕಡೆಗೆ ತನ್ನ ಮುಖವನ್ನು ಎತ್ತಿ ನಿನಗೆ ಸಮಾಧಾನವನ್ನು ದಯಪಾಲಿಸಲಿ ಎಂಬುದೇ. ಈ ರೀತಿಯಾಗಿ ಅವರು ನನ್ನ ನಾಮವನ್ನು ಇಸ್ರಾಯೇಲರ ಮೇಲೆ ಇಡಲಿ, ಆಗ ನಾನು ಅವರನ್ನು ಆಶೀರ್ವದಿಸುವೆನು ಎಂದು ಹೇಳಿದರು. ಹೀಗೆ ಇಸ್ರಾಯೇಲರನ್ನು ಆಶೀರ್ವದಿಸುವುದಕ್ಕಾಗಿಯೇ ಆತನು ಆರೋನನನ್ನು ಅವನ ಮಕ್ಕಳನ್ನು ಯಾಜಕರನ್ನಾಗಿ ಮಾಡಿದರು. ಹೇಗಾದರೂ ತಾನು ಆರಿಸಿಕೊಂಡಂಥ ಜನರನ್ನು ಆಶೀರ್ವದಿಸಬೇಕೆಂಬುದೇ ಆತನ ಒಂದು ತೀರದ ಬಯಕೆಯಾಗಿತ್ತು. ಪ್ರೀತಿಯುಳ್ಳವರೇ, ದೇವರು ಆದಾಮ ಮತ್ತು ಅವ್ವರನ್ನು ಮುಖಾಮುಖಿಯಾಗಿ ಆಶೀರ್ವದಿಸಿ ಆನಂದಪಟ್ಟರು. ಕರ್ತನು ಬಿಟ್ಟು ಪಾಪ ಮಾಡಿದಾಗಲೂ ಆತನ ಹೃದಯವು ಅವರನ್ನು ಆಶೀರ್ವದಿಸಲು ತಪ್ಪಲೇ ಇಲ್ಲ. ತಮ್ಮ ಆಶೀರ್ವಾದಗಳನ್ನು ಹಲವು ವಿಧಗಳಲ್ಲಿ ಅವರಿಗೆ ಅನುಗ್ರಹಿಸಿದರು. ಪಿತೃಗಳ ಮೂಲಕ ತಮ್ಮ ಆಶೀರ್ವಾದಗಳನ್ನು ನೀಡಿ ಅವರ ಬಾಯಿಯ ಮೂಲಕ ಸಂತತಿಯನ್ನು ಆಶೀರ್ವದಿಸಿದರು. ಯಾಜಕರು, ಪ್ರವಾದಿಗಳು ಮತ್ತು ರಾಜರ ಮೂಲಕ ಕರ್ತನು ಇಸ್ರಾಯೇಲರನ್ನು ಆಶೀರ್ವದಿಸಿದರು. ಸತ್ಯವೇದದ ಮಹತ್ವಗಳನ್ನು ನಮಗೆ ಬರೆದುಕೊಟ್ಟು ಅದರ ಮುಖಾಂತರ ನಮ್ಮನ್ನು ಆಶೀರ್ವದಿಸುವುದೇ ಆತನ ಒಂದು ಇಷ್ಟವಾಗಿದೆ. ನಾವು ಶಾಪವನ್ನು ತಳ್ಳಿ ಹಾಕಿ ಆಶೀರ್ವಾದಗಳನ್ನು ಮಾತ್ರವೇ ಸ್ವತಂತ್ರಿಸಿಕೊಳ್ಳಬೇಕೆಂದು ಆತನು ಬಯಸುತ್ತಿದ್ದಾನೆ. ನಮ್ಮ ತಂದೆಯು ಒಂದು ಆಶೀರ್ವಾದದ ಬುಗ್ಗೆಯಾಗಿದ್ದಾರೆ. ಹಾಗಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಭಾಗಗಳಲ್ಲಿಯೂ ಅಭಿವೃದ್ಧಿಯಾಗಿ ಆಶೀರ್ವದಿಸಲ್ಪಡಬೇಕೆಂಬುದೇ ದೇವರ ಚಿತ್ತವಾಗಿರುವುದರಿಂದ ಈ ದಿನದಲ್ಲಿ ಕೇಳಿಸಿಕೊಂಡಂಥ ವಾಕ್ಯದ ರೀತಿಯಲ್ಲಿ ಮೋಶೆಯ ಮುಖಾಂತರ, ಆರೋನನ ಮುಖಾಂತರ ಇಸ್ರಾಯೇಲರನ್ನು ಆಶೀರ್ವದಿಸಿದಂಥ ದೇವರು ಈ ದಿನದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ತವಕಿಸುತ್ತಿದ್ದಾನೆ. ಹಾಗಾಗಿ ಆತನ ಆಶೀರ್ವಾದಗಳಿಗೆ ನೀವು ಪಾತ್ರರಾಗಿದ್ದು ಆತನ ಚಿತ್ತದ ಹಾಗೆ ನಡೆಯಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.